ಕತೆ ಬಗ್ಗೆ ಹೇಳಿದಾಗ ಬರೀ ಡೈರೆಕ್ಷನ್ಗೆ ಅಂತ ಹೋಗಿದ್ದೆ. ಗೊತ್ತಿಲ್ಲ, ಕತೆ ಇಷ್ಟ ಆದಮೇಲೆ ನಮಗೆ ಮಾತು ನಾವೇ ಮಾಡ್ಬಿಡೋಣ ಅಂತ ಡಿಸೈಡ್ ಆದ್ವಿ. ಥ್ಯಾಂಕ್ ಯು ಸರ್. ಫಸ್ಟ್ ಟೈಮ್ ಕತೆಗೆ ಒಪ್ಕೊಂಡು ಈ ಥರ ಚಾನಲ್ ಒಪ್ಕೊಳ್ಳೋದು ಒಂದು ದೊಡ್ಡ ಚಾಲೆಂಜಿಂಗೇನೆ. ಅದರಲ್ಲೂ ನಾನು ನಿಮ್ಮ ಹತ್ರ ಬಂದಿದ್ದೆ ಕೃಷ್ಣ ಹೇಳೋ ಒಂದು ಭಯನೇ ಇತ್ತು ಒಳಗೆ. ಲವ್ ಸ್ಟೋರಿನೇ ಹಾಗೆ, ಬಟ್ ಬೇರೆ ಥರ ಚಾನಲ್ ಒಪ್ಕೊಂತಾರೋ ಇಲ್ವೋ ಅನ್ನೊಂದು ಇತ್ತು ಸ್ಮಾರ್ಟ್ ಔಟು. ಬಟ್ ಒಪ್ಕೊಂಡ್ರಿ, ಇವತ್ತು ಇಲ್ಲಿವರೆಗೂ ತೊಗೊಂಬಂದಿರ. ಆ್ಯಸ್ ಅ ಬ್ರದರ್ ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ನಾನು ಯಾವತ್ತೂ ಮರೆಯಲ್ಲ ನಿಮ್ಮನ್ನು. ನನಗೆ ಲೈಫ್ ಮೈ ಬ್ರದರ್ ಸರ್. ಥ್ಯಾಂಕ್ ಯು, ಲವ್ ಯು ಸರ್. ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ, ಅಪ್ಪ ಅಮ್ಮ, ನನ್ನ ಹೆಂಡತಿ, ನನ್ನ ಮಗಳು, ನನ್ನ ಟೀಮ್, ನನ್ನ ಟೆಕ್ನಿಕಲ್ ಟೀಮ್ ಹೇಳ್ಬೇಕು. ಟೆಕ್ನಿಕಲ್ ಟೀಮ್ ಬಗ್ಗೆ ನಾನು ಹೇಳಬೇಕು. ರಾಮಿ ಅಂತ DOP ನಮ್ಮ ಚೆನ್ನೈಯವರು ಕಿಲ್ಲಿಂಗ್ ವೀರಪ್ಪನ್ ಮಾಡಿದ್ದೀವಿ ಮುಂಚೆ. ಈ ವರ್ಕ್ ನೋಡಿದ್ರೆ ನೀವು ನಿಮ್ಗೆ ಅನಿಸಿರುತ್ತೆ ಒಂದ್ಸರಿ, ಏನೋ ಟ್ಯಾಲೆಂಟೆಡ್ ಇದ್ದಾರೆ, ಬೇರೆ ವೈಭವ ಇದೆ ಸಿನಿಮಾದಲ್ಲಿ ಅಂತ. ಅದೇ ಥರ ಸ್ಯಾಂಡಿ ಅಂತ ಮ್ಯೂಸಿಕ್ ಡೈರೆಕ್ಟರು, ಅವನನ್ನು ತುಂಬ ಚೆನ್ನಾಗಿ ಮಾಡಿದ್ರು. ನಮ್ಮ ಫ್ರೆಂಡೇನೆ. ನಮ್ಮ ಅಮ್ಮ ಸರ್ ಇರ್ಬೋದು, ಉಮೇಶ್ ಸರ್ ಇರ್ಬೋದು, ಎಲ್ಲ ಸಪೋರ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾ ಇವರು ತರೋದಕ್ಕೆ. ತುಂಬ ಥ್ಯಾಂಕ್ ಯು ಸರ್ ಎಲ್ರಿಗೂ. ನನ್ನ ಡೈರೆಕ್ಷನ್ ಟೀಮ್ ಇರ್ಬೋದು, ಪ್ರತಿಯೊಬ್ಬರು ಹೆಸರು ಕೇಳ್ತಾ ಇದ್ದೀನಿ. ಯಾರು ಮಾಡ್ತೀರಿ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಅಗೇನ್ ನಮ್ಮ ಸೋನಲ್ ಮೇಡಮ್ ಬರಬೇಕಾಗಿತ್ತು, ಬರ್ತಾ ಇದ್ದಾರೆ, ಆಗಲೇ ಬರ್ಬೋದು. ಸೋನಲ್ ಮೆಂಟರು, ಧನ್ಯವಾದ ಕೃಷ್ಣ, ಗಿರೀಶ್ ಅಣ್ಣ, ಅಶೋಕ್ ಶರ್ಮಾ, ಎಲ್ಲ ಸಪೋರ್ಟು ತುಂಬ ಇದೆ ನನಗೆ. ಅರವಿಂದ್ ಸರ್ ಇರ್ಬೋದು. ಈ ಸಿನಿಮಾ ಸ್ಟಾರ್ಟ್ ಮಾಡಾದ್ಮೇಲೆ ಮುಗಿಸ್ಬೇಕಲ್ಲ. ಮುಗಿಗೆ ನನಗೆ ಯೋಗಾನಂದ್ ಸರ್, ಹರೀಶ್ ತುಂಬ ಸಪೋರ್ಟ್ ಮಾಡಿದ್ರು. ಅವ್ರ ಸಪೋರ್ಟ್ ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ಅಗೇನ್ ಈ ಸಿನಿಮಾ ಇವತ್ತು ಇಲ್ಲಿಂದ ಮುಂದಕ್ಕೆ ಎತ್ಕೊಂಡು ಹೋಗ್ತಾ ಇರೋದು ಕಾಂತಾಕ್ಟ್ ಸರ್. ಅವ್ರ ಬಗ್ಗೆ ನಾನು ಏನು ಹೇಳಿ, ಈಗ ಅವರು ಹೇಳ್ತಾರೆ. ಹಾಗಾಗಿ ಸರ್ ತುಂಬ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ನನಗೆ ಯಾವಾಗ ಹೀಗೆ ಇರಲಿ ಸರ್. ಥ್ಯಾಂಕ್ ಯು ಸರ್. ಸರ್, ಮಹಾಭಾರತದ ರಾಧೆ ಏನಿದ್ದಾನೆ, ಅವನು ಎಷ್ಟೇ ಸ್ಟ್ರಾಂಗ್ ಇದ್ರು, ಎಷ್ಟೇ ಇದ್ದಿದ್ರು, ಕೆಲವೊಂದು ಸರ್ಕಮ್ಸ್ಟಾನ್ಸಸ್ ಅವನ್ನ ಎಲ್ಲ ಬಿಟ್ಕೊಟ್ಟು ಸಾವಿನ ಕಡೆ ನಡೆಸ್ತು. ಬಟ್ ಈ ರಾಧೆಯ ಬಂದ್ಬಿಟ್ಟು ನಮ್ಮ ಕಂಪೇರ್ ಮಾಡೋಂಗೇ ಇಲ್ಲ. ರಾಧೆ ಅಂತ ಹೆಸರಿಟ್ಟಿರೋದು ಅದೇ ಸ್ಟೋರಿ ಥರ ಇರುತ್ತೆ ಅಂತ ನನಗಿಲ್ಲ. ನಮ್ಮ ರಾಧೆಯದಲ್ಲಿ ಟೋಟಲಿ ಕಮರ್ಷಿಯಲಿ ಒಬ್ಬ ತನ್ನ ಪ್ರೀತಿನ ಹೇಗೆ ಉಳಿಸ್ಕೊಂತಾನೆ, ಅದನ್ನು ಹೇಗೆ ಗೆಲ್ತಾನೆ. ಅದರ ಪ್ರೀತಿ ಅಂದರೆ ನಾಟ್ ಓನ್ಲಿ ಹುಡುಗಿ ಅಲ್ಲ, ತಾಯಿನಿರ್ಬೋದು, ತಂಗಿನಿರ್ಬೋದು, ಹೆಂಡತಿನಿರ್ಬೋದು, ಮಗಳಿರ್ಬೋದು. ಸೊ ಈ ಒಂದು ಸರ್ಕಮ್ಸ್ಟೆನ್ಸಲ್ಲಿ ಸಿಗಾಕೊಂಡಾಗ ಯಾವುದನ್ನು ಬಿಟ್ಕೊಡ್ಬೇಕು, ಯಾವುದನ್ನು ತಗೋಬೇಕು ಅನ್ನೋದೊಂದು ಮೈಂಡಿಗೆ ಬಂದಾಗ ಅವನು ಅದನ್ನ ಹೆಂಗೆ ಸ್ಟ್ರಗಲ್ನ ದಾಟಿ ನಿಂತ್ಕೊಂತಾನೆ ಅನ್ನೋದು ಕಾನ್ಸೆಪ್ಟ್. ಕಂಟೆಂಟ್ ಸ್ವಲ್ಪ ಜಾಸ್ತಿನೇ ಕ್ಯಾರಿ ಆಗಿದೆ. ಹಾಯ್ ಮ್ಯಾಮ್, ಥ್ಯಾಂಕ್ ಯು, ವೆಲ್ಕಮ್. ಕಾಣಿಸ್ಬೋದೇನೋ, ಬಟ್ ಕ್ರೈಮ್ ಇದಲ್ಲ, ಅದು ಸಬ್ಜೆಕ್ಟ್ ಬೇರೆ ಥರನೇ ಇದೆ ಜನರು ನಿಮಗೆ. ಸರ್ ಆಯ್ತು ಸರ್, ಆಲ್ಮೋಸ್ಟ್ 1.5-2 years ಆಯ್ತು ಸರ್. ಸರ್ ಉದಯ ಮೀಡಿಯಾ ಪಾರ್ಟ್ನರ್ಸ್ ಇದ್ದಾರೆ. OTT NXT ಹೇಳ್ಬೇಕಾ? ಅಲ್ಲ, ಬೇಡ ಅನ್ಸುತ್ತಾರೆ ಇಲ್ಲಿ, ಪರ್ಸ್ನಲ್ ಆಗಿ ಹೇಳೋಣ. ಸರ್ ನಂದು ಜರ್ನಿ 20-22 years ಜರ್ನಿ ಇದೆ ಸರ್. ಹಿಂದೆ ನಾನು ಸ್ಟಾರ್ಟ್ ಮಾಡಿದ್ವಿ ರಾಮಮೂರ್ತಿ ಸರ್ ಆ ಟೈಮ್ ಸ್ಟಾರ್ಟ್ ಮಾಡಿದ್ದೆ. ಎಸ್ ಪ್ರಸಾದ್ ಸರ್ ಕಡೆಯಿಂದ ಮಾಡಿದ್ವಿ ಸರ್. ಮಹೇಶ್ ರಾವ್ ಸರ್, ಕೃಷ್ಣ ಜೋಶಿ ಅವರು ಇರ್ಬೋದು, ಶಿವಬಾಬು ಸರ್ ಇರ್ಬೋದು. ಇಲ್ಲಿವರೆಗೂ ಸಡನ್ನಾಗಿ ಶ್ರೀಧರ್ ಸರ್ ಇರ್ಬೋದು. ನೋಡೋಣ ಸರ್, ಅದೇ ಹೇಳಿದ್ರೆ ಸ್ಕ್ರಿಪ್ಟ್ ಮೇಲಿರೋ ನಂಬಿಕೆ, ಒಂದು ಗಟ್ ಫೀಲಿಂಗ್ ನನ್ನ ಇವರು ಕರ್ಕೊಂಡ್ಬಂದಿದೆ ಸರ್. ಎಕ್ಸಾಕ್ಟ್ಲಿ ಸರ್. ಕೌಂತೆಯ ಅಂದರೆ ಕುಂತಿ ಪುತ್ರ. ಹಾಗೆ ಕುಂತಿ ಹತ್ರ ಇದ್ರೆ ಕೌಂತೆಯ ಅವನು, ಅದೇ ಅವ್ನು ರಾಧೆ ಹತ್ರ ಇದ್ದರೆ ರಾಧೆಯ ಸರ್ ಅವನು. ಸೊ ನಮ್ಮ ಸಿನಿಮಾದಲ್ಲಿ ನಮಗಿರೋ ಕುಂತಿ ಬಿಟ್ಟು ರಾಧೆ ಹತ್ರ ಬಂದಿರ್ತಾನೆ. ದಟ್ಸ್ ವೈ ಈಸ್ ರಾಧೆಯ. ಕನ್ಫರ್ಮ್ November 21st ಬರ್ತೀವಿ. 21st November. Super. Sir, okay na? First time on news reporter character, a girl with a lot of passion
ಒಂದು ಲೋಕಲ್ ಚಾನಲಲ್ಲಿ ಕೆಲಸ ಮಾಡ್ತಿರ್ತಾಳೆ, ಒಂದು ದೊಡ್ಡ ಚಾನಲಲ್ಲಿ ಕೆಲಸ ಸಿಗಬೇಕು ಅನ್ನೋ ಒಂದು ಡಿಸೈರ್, ಒಂದು ಪ್ಯಾಷನ್ ಇರುತ್ತೆ ಆ ಹುಡುಗಿಗೆ. ಆ್ಯಂಡ್ ಆ ಜರ್ನಿಯಲ್ಲಿ ಶಿ ಮೀಟ್ಸ್ ರಾಧೇಯ. ಸೊ ಅಲ್ಲಿಂದ ನಂದೊಂದು ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ. ಅದು ನಂದು ಏನಿದ್ರೆ ಅಲ್ಲೊಂದು ಟ್ರ್ಯಾಕ್ ಅಷ್ಟೇ. ಆ್ಯಂಡ್ ಐ ಥಿಂಕ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಅಜಯ್ ಸರ್. ಆಲ್ಸೋ ಇಸ್ ಬೀನ್ ಅ ವಂಡರ್ಫುಲ್ ಸಪೋರ್ಟ್ ಆ್ಯಂಡ್ ಅ ವಂಡರ್ಫುಲ್ ಕೋಸ್ಟಾರ್. ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಈ ಸಿನಿಮಾ ಸೈನ್ ಮಾಡೋದು ಮುಂಚೆ ಅಜಯ್ ಸರ್ ನಾನು ನಿಮಗೂ ಹೇಳಿರಲಿಲ್ಲ, ಇದು a lot of people I don't know it's difficult, he's a little strict ಅಂತೆಲ್ಲ ಹೇಳಿದ್ರು ಸರ್ ನನಗೆ. ಬಟ್ ಅವ್ರ ಜೊತೆ ವರ್ಕ್ ಮಾಡಿದ್ಮೇಲೆ ಗೊತ್ತಾಯಿತು ಈಸ್ ಅ ವಂಡರ್ಫುಲ್ ಪರ್ಸನ್. ನಾವು ಆ್ಯಕ್ಚುಲಿ ಶೂಟಿಂಗ್ ಆದಮೇಲೆ ಸೈಡಲ್ಲಿ ಕೂತ್ಕೊಂಡು ಏನಾದರೂ ಮಾತಾಡ್ಕೊಂಡಿರ್ತಿದ್ವಿ ಅಬೌಟ್ ಮಾರ್ಕೆಟಿಂಗ್ ಅವ್ರ ಸಿನಿಮಾ, ಅದೇ ಮಾತಾಡ್ಕೊಂಡಿರ್ತಿದ್ವಿ. ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಆ್ಯಂಡ್ ವೇದಗುರು ಸರ್ ಬಗ್ಗೆ ಮಾತಾಡಲೇಬೇಕು. ಸೀರಿಯಸ್ಲಿ ಇಟ್ ಇಸ್ ನಾಟ್ ಅ ಜೋಕ್. ಒಂದು ಡೈರೆಕ್ಷನ್ ಆ್ಯಂಡ್ ಪ್ರೊಡಕ್ಷನ್ ಎರಡನ್ನೂ ಹ್ಯಾಂಡಲ್ ಮಾಡೋದು. ಐ ಥಿಂಕ್ ಅವರು ಮೇನ್ ಎಲ್ಲಿ ಅವ್ರ ವೈಫ್ ಎಲ್ಲಿದ್ದಾರೆ, ಶಿ ಆಲ್ಸೋ ಇಸ್ ಟು ಬಿ ಆನ್ ಸೆಟ್. ಪಾಪ ಅವರು ಅಲ್ಲೇ ಇದ್ದು ಎಲ್ಲ ನೋಡ್ಕೋತಿದ್ರು. ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿದ್ದಾರೆ ಅವರು ಈ ಥ್ರೂಔಟ್ ಈ ಶೂಟಿಂಗಲ್ಲಿ. ಬಟ್ ಈ ಸ್ಟಿಲ್ ಮೇಡ್ ಇಟ್ ಅ ಪಾಯಿಂಟ್ ಟು ಕಮ್ ಟಿಲ್ ಹಿಯರ್. ಸೊ ಇದು ಒಂದು ಕಿಕ್ ಸ್ಟಾರ್ಟ್ ಆಫ್ ಆರ್ ಪ್ರಮೋಷನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿಂದ ನಮ್ಮ ಸಾಂಗ್ಸ್ ರಿಲೀಸ್ ಆಗ್ತಿದೆ, ಟ್ರೇಲರ್ ಇದೆ, ದಿಸ್ ಅ ಲಾಟ್ ಟು ಹ್ಯಾಪನ್. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್ ಅದು ಸಿಗುತ್ತೆ ಸರ್, ಲವ್ ಆದ್ಮೇಲೆ ಯು ಸ್ಟಿಲ್ ಮೇಕ್ ಸಮ್ ಟೈಮ್ ಅಂತಾರೆ ಗೊತ್ತಾ, ಅಷ್ಟೇ. ಥ್ಯಾಂಕ್ ಯು. ಏನು ಸರ್, ಕಮ್ ಟು ಅಸ್. ಟ್ರೂ ಸರ್, ಹೌದು. ರಾಧೆಯ ಈ ಸಿನಿಮಾ ನನ್ನ ಸಿನಿ ಜರ್ನಿನಲ್ಲಿ ಅಫ್ಕೋರ್ಸ್ ನೀವು ಹೇಳಿದಾಗೆ ಇಷ್ಟೊಂದು ಸಿನಿಮಾಗಳು ಮಾಡಿದ್ದೀನಿ. ಅದರಲ್ಲಿ ತುಂಬಾ ಒಂದು ಸಪ್ರೇಟ್ ಜಾಗ ಇದೆ ಈ ಸಿನಿಮಾಗೆ. ಆ ಥರದ್ದೊಂದು ಕ್ಯಾರೆಕ್ಟರ್ನಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಒಬ್ಬ ಡೈರೆಕ್ಟರ್ ಒಂದು ವಿಷನ್ ಕಂಡಿರೋದು. ಅಂದರೆ ಅಜಯ್ ಈ ಥರದ ಪಾತ್ರಗಳು ಮಾಡ್ತಾನೆ, ಮೊನೋಟೋನಸ್ ಆಗಿ ಅದಕ್ಕೊಂದು ಬ್ರ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗಿದೆ. ಬಟ್ ಅದನ್ನು ಬಿಟ್ಟು ಅದು ಹೊರತುಪಡಿಸಿ ಒಳಗಡೆ ಇನ್ನೊಂದು ಒಬ್ಬ ಕಲಾವಿದ ಇದ್ದಾನೆ, ಇವನಿಂದ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಒಬ್ಬ ಡೈರೆಕ್ಟ್ರಿ ಆ ವಿಷನ್ ಬಂದಿತ್ತಲ್ಲ. ಫಾರ್ ದ್ಯಾಟ್ ರೀಸನ್ ಇಟ್ ದಿಸ್ ಸ್ಟ್ಯಾಂಡ್ಸ್ ಸಪ್ರೇಟ್. ನಾನು ಹೇಗೆ ಮಾಡಿದ್ದೀನಿ ಬಿಟ್ಟಿದ್ದೀನಿ, ನನಗೆ ಕ್ಯಾರೆಕ್ಟರ್ಸ್ ಸಿಕ್ಕಿದೆ ಅದೆಲ್ಲಕ್ಕಿಂತ ಒಬ್ಬ ಡೈರೆಕ್ಟರ್ ವಿಷನ್ ಮಾಡಿದ್ನಲ್ಲ, ಫಾರ್ ದ್ಯಾಟ್ ದಿಸ್ ಸ್ಟ್ಯಾಂಡ್ಸ್ ಸಪ್ರೇಟ್. ಸಿನಿಮಾದಲ್ಲಿ ನನ್ನ ಪಾತ್ರ ಆಗಲಿ ಏನೇ ಎಲ್ಲ ಮಾತಾಡೋಕ್ಕೂ ಮುಂಚೆ ನನಗೆ ವೇದಗುರು ಅವ್ರ ಹೀರೋ ಥರ ಕಾಣಿಸೋದು. ಅವ್ರ ಬಗ್ಗೆ ನನಗೆ ತುಂಬ ಹೇಳೋದಿದೆ. ಐ ಥಿಂಕ್ ಅದ್ರ ಬಗ್ಗೆ ಹಿಸ್ಟ್ರಿ ಹೇಳ್ತೀನಿ, ನೀವು ಬೇಡ ಅಂದ್ರೆ ನಾನು ಹೇಳ್ತೀನಿ, ತೊಂದರೆ ಇಲ್ಲ. ಅದು ಗೊತ್ತಾಗಬೇಕು. ರಾಧೆ ಅಂತಂದರೆ ಕರ್ಣ ಸ್ಯಾಕ್ರಿಫೈಸ್ ಮಾಡುವಂಥ ಕ್ಯಾರೆಕ್ಟರ್. ಒಬ್ಬ ನಿರ್ದೇಶಕ ಇಲ್ಲಿವರೆಗೂ ಬಂದು ತಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾನೆ, ತಾನು ಪ್ರೊಡ್ಯೂಸ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತಂದರೆ ದೇರ್ ವಿಲ್ ಬಿ ಲಾಟ್ ಆಫ್ ಸ್ಯಾಕ್ರಿಫೈಸಸ್ ಬಿಹೈಂಡ್ ದಟ್. ಅದನ್ನು ಹೇಳಬೇಕು, ವೈ ಹಿ ಈಸ್ ಎ ಹೀರೋ ಅಂತ. ಅಂದರೆ ನಾನು ಏನು ಹೇಳ್ತೇನೆ ಅಂದರೆ ಇವರಿಗೆ ಒಂದು ನಂಬಿಕೆ ಅನ್ನೋದು ಬರುತ್ತಲ್ಲ ಟೆಕ್ನಿಷಿಯನ್, ಈ ಥರದೊಂದು ಕಲಾವಿದ ಒಂದು ಸಾಫ್ಟ್ ನೇಚರ್ಡ್ ಆಗಿ ಕಾಣಿಸುವಂಥ ಆನ್ ಸ್ಕ್ರೀನಲ್ಲಿ ಕೃಷ್ಣ ಅನ್ನೋ ಒಂದು ಬ್ರ್ಯಾಂಡ್ ಇಟ್ಕೊಂಡು ರೊಮ್ಯಾಂಟಿಕ್ ಲವ್ ಸ್ಟೋರೀಸ್ ಅಥವಾ ಒಳಗಡೆ ಏನೋ ಕಾಣ್ತಾನಲ್ಲ, ಈ ವಿಷನ್ ನನಗೆ ಅರ್ಥ ಆಯಿತು. ಬಿಕಾಸ್ ಕಲಾವಿದ ನನ್ನಲ್ಲೂ ಅದು ತುಡಿತಾರೆ. ಯಾರಾದರೂ ನಾನು ಆ ಥರ ನೋಡ್ರಪ್ಪ ಅಂತ ನಾನು ಮನಸ್ಸಿನ ಕೂಗಿ ಕೇಳ್ಕೊಳ್ಳೋಂಥ ಟೈಮಲ್ಲಿ ಒಬ್ಬ ಅರ್ಥ ಮಾಡ್ಕೊಂಡು ಅದನ್ನ, ಅಂದರೆ ಸಮ ಮನಸ್ಥಿತಿ ಬಂದು ಒಬ್ಬ ಸಿನಿಮಾ ಮಾಡೋಕ್ಕೆ ಬಂದಾಗ ಅದನ್ನು ಅರ್ಥ ಮಾಡ್ಕೊಂಡು ಇನಿಷಿಯಲ್ ಸ್ಟೇಜಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬ ಗಡಿಸ್ಬೇಕು. ನಾನು ಪ್ರೊಡ್ಯೂಸರ್ಸ್ದು ಒಂದು ಸೆಕೆಂಡ್ ತಪ್ಪು ಅಂತ ಹೇಳ್ತಾರೆ. ಈಗ ಯುದ್ಧಕಾಂಡ ಮಾಡಬೇಕಾದ್ರೂ ನನಗೆ ಅದೇ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಸೇಮ್ ಎಕ್ಸ್ಪೀರಿಯನ್ಸ್ ನಾನು ಇವರಲ್ಲೂ, ಅಂದರೆ ನಾನು ಪ್ರೊಡ್ಯೂಸರ್ ಆಗಿದ್ದು ಲೇಟ್ ಒನ್, ಬಟ್ ಅದಕ್ಕೂ ಮುಂಚೆ ಇವರು ಪ್ರೊಡ್ಯೂಸರ್ ಆದರು. ಆ್ಯಕ್ಚುಲಿ ಒಂದು ರೀತಿಯಿಂದ ಇನ್ಸ್ಪಿರೇಷನ್ ಕೂಡ ನಾನು ಯುದ್ಧಕಾಂಡ ಮಾಡೋದಕ್ಕೆ. ಬಿಕಾಸ್ ಯಾರು ನಂಬಿಕೆ ಇರ್ತಾ ಇಲ್ಲ. ಯಾಕಂದರೆ ಎಲ್ಲರದ್ದು ಹಾರ್ಡ್ ಆ್ಯಂಡ್ ಮನಿ ಇರುತ್ತೆ, ಎಲ್ಲರೂ ದುಡ್ದಿರ್ತಾರೆ, ಎಲ್ಲರೂ ಸಿನಿಮಾಗೆ ಹಾಕ್ತಾ ಇದ್ದಾರೆ ಅಂದರೆ ರಿಕವರಿಗೆ ಒಂದು ಗ್ಯಾರಂಟಿ ಅನ್ನೋದಿರ್ಬೇಕು. ಸಿನಿಮಾ ಇಸ್ ಗ್ಯಾಮ್ಲಿಂಗ್, ಕೈಂಡ್ ಆಫ್ ಗ್ಯಾಮ್ಲಿಂಗ್. ಹೋದರೆ ಕಂಪ್ಲೀಟ್ಲಿ ಹೊರಟೋಗುತ್ತೆ, ಬಂದರೆ ತುಂಬ ಬರುತ್ತೆ. ಆ ಥರದ್ದು ಒಂದು ಕ್ಷೇತ್ರ ಇದು. ನಂಬಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ನಿರ್ಮಾಪಕ ಯಾರು ದುಡ್ಡು ಹಾಕೋಕ್ಕೆ ಹೂಡಿಕೆ ಮಾಡೋದಕ್ಕೆ ನಂಬಿಕೆ ಇಲ್ಲದೆ ಇದ್ದಾಗ ನಮ್ಮ ಹಠ, ನಮ್ಮ ಛಲ ಬಿಡಲ್ವಲ್ಲ. ನಾವು ಈ ಸಿನಿಮಾ ನಾವು ಸ್ಕ್ರೀನ್ ಮೇಲೆ ತಂದು ತೋರಿಸ್ತೀವಿ, ಜನ ಎಷ್ಟು ಇಷ್ಟಪಡ್ತಾರೋ ಬಿಡ್ತಾರೆ ಸೆಕೆಂಡ್, ಬಟ್ ಫಸ್ಟ್ ನನ್ನಲ್ಲಿ ಒಂದು ಗಟ್ಸ್ ಇತ್ತಲ್ಲ, ದಿಸ್ ಹ್ಯಾಸ್ ಟು ಕಮ್ ಆನ್ ಸ್ಕ್ರೀನ್. ಇದೊಂದು ಸಿನಿಮಾ ಆಗಬೇಕು, ನನ್ನ ಬರವಣಿಗೆಯಲ್ಲಿರ್ತಕ್ಕಂಥ ಕಥೆ ಪರದೆ ಮೇಲೆ ಬರಬೇಕು. ಯಾರು ನೋಡ್ತಾರೆ ಬಿಡ್ತಾರೆ ಸೆಕೆಂಡ್, ಬಟ್ ಫಸ್ಟ್ ಐ ಶುಡ್ ಎಂಜಾಯ್ ದಟ್ ಫಿಲ್ಮ್ ಮೇಕಿಂಗ್, ದಟ್ ಶುಡ್ ಕಮ್ ಆನ್ ಸ್ಕ್ರೀನ್. ದಟ್ ಪ್ಯಾಷನ್, ದಟ್ ಎಕ್ಸ್ಪಲ್ ಮೇಕ್ಸ್ ಒನ್ ಟೆಕ್ನಿಷಿಯನ್ ಹೀರೋ.
ಫಸ್ಟು ಆ್ಯಕ್ಚುಲಿ ಒಂದು ದಂಡಯಾತ್ರೆ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ನಾವು 2015-16 ಆವತ್ತು ಅದು ಕೂಡ ತುಂಬಾ ಗಟ್ಸಿರೋಂಥ ಒಂದು ಕ್ಯಾರೆಕ್ಟ್ರು. ಅದು ತುಂಬ ಅದ್ಭುತವಂತ ಕಥೆ, ಅದ್ಭುತವಂತ ಕ್ಯಾರೆಕ್ಟ್ರು, ವೆರಿ ಸ್ಟೈಲಿಶ್, ವೆರಿ ಹೀರೋಯಿಕ್, ಲಾಟ್ ಆಫ್ ಶೇಡ್ಸ್ ಇರೋಂಥ ಒಂದು ಕಥೆ ತೊಗೊಂಡು ಬಂದರು. ಆ್ಯಕ್ಚುಲಿ ಅವತ್ತು ಆ ಕಥೆ ಕೇಳಿದಾಗ ನಾನು ಇವ್ರಿಗೆ ಫ್ಯಾನ್ ಆಗಿದ್ದು. ಅವ್ರು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ಒಂದಷ್ಟು ದಿನ ಶೂಟಿಂಗು ಮಾಡಿದ್ವಿ, ಬಟ್ ಅದು ಕಾರಣಾಂತರಗಳಿಂದ ಪ್ರೊಡ್ಯೂಸರ್ ಸಿನಿಮಾ ಮುಂದುವರ್ಸೋಕ್ಕಾಗಿಲ್ಲ. ಅದು ಅಲ್ಲೇ ನಿಂತ್ಕೊಳ್ತು, ಅರ್ಧದಲ್ಲಿ ಸ್ಥಗಿತಗೊಳ್ತು. ಅದಾದಮೇಲೆ ಇವ್ರ ಜೊತೆ ನಾನು ಕೆಲಸ ಮಾಡಬೇಕಲ್ಲ ಅಂದರೆ ಇವ್ರು ನನ್ನ ಹತ್ರ ಬಂದಿದ್ರು, ನನಗೆ ಅಡಿಷನಲ್ ಸ್ಟಾರ್ಟ್ ಇವ್ರ ಹತ್ರ ಕೆಲಸ ಮಾಡಬೇಕಲ್ಲ ಅನ್ನೋದು ಆಯಿತು. ತಾಯಿಗೆ ತಕ್ಕ ಮಗ ಶಶಾಂಕ್ ಅವರು ಡೈರೆಕ್ಷನ್ ಮಾಡೋಕ್ಕೂ ಮುಂಚೆ ಬೇರೆ ಯಾರೋ ಒಬ್ರು ಡೈರೆಕ್ಟ್ ಮಾಡ್ಬೇಕನ್ನೋದು ನೋಡ್ತಾ ಇದ್ವಿ. ಅವಾಗ ನಾನು ಶಶಾಂಕ್ ಅವರಿಗೆ ಸರ್ ಗುರುವ್ರು ಮಾಡಲಿ ಅಂತ ಅಂದ್ಬಿಟ್ಟು ವೇಲ್ ಗುರು ಅವ್ರು ಬಂದ್ಬಿಟ್ಟು ಒಂದು ಶೆಡ್ಯೂಲ್ ತಾಯಿಗೆ ತಕ್ಕ ಮಗ ಡೈರೆಕ್ಟ್ ಮಾಡಿದ್ವಿ. ಬಟ್ ಅದನ್ನು ಒನ್ಸ್ ಅಗೇನ್ ಅಂದರೆ ಐ ಡೋಂಟ್ ಸೇ ದೇರ್ ಇಸ್ ಎನಿ ಕ್ಲಾಶಸ್ ಆರ್ ಡಿಫರೆನ್ಸ್ ಆಫ್ ಒಪಿನಿಯನ್. ಶಶಾಂಕ್ ಸರ್ ಬೇರೆ ಯಾವುದೋ ಸಿನಿಮಾ ಮಾಡಬೇಕಾಗಿದೆ, ಐ ಥಿಂಕ್ ಗೊತ್ತಿಲ್ಲ, ಅಪ್ಪು ಸರ್ ಏನೋ ಮಾಡಬೇಕಾಗಿತ್ತು, ಬಟ್ ಆ ಟೈಮಲ್ಲಿ ಕ್ಯಾನ್ಸಲ್ ಆಗಿ ಹೀಗೆ ಬಿಕಾಸ್ ಅಂದರೆ ಅವ್ರದ್ದೇ ಕಥೆ ಅದೆಲ್ಲ ಆಗಿರೋದ್ರಿಂದ ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ನಾವೇ ಕಂಟಿನ್ಯೂ ಮಾಡ್ತೀವಿ ಅಂತ ಅಂದ್ಬಿಟ್ಟು, ಸೊ ಇಬ್ಬರು ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅದನ್ನು ಅರ್ಧಕ್ಕೆ ನಿಲ್ತಾರೆ. ಸೊ ಗುರುವರ ಜರ್ನಿ ಮತ್ತೆ ಪಾಸ್ ತೊಗೊಂಡಿದೆ ಅಂತಂದ್ರೆ ಅಗೇನ್ ಹಿ ಡಿಡ್ಂಟ್ ಸ್ಟಾಪ್. ಮತ್ತೆ ಒಂದು ಕ್ಯಾರೆಕ್ಟರ್ ತೊಗೊಂಡು ಬಂದರು, ಮತ್ತೆ ಒಂದು ಕಥೆ ತೊಗೊಂಡ್ರು. ಐ ಡೋಂಟ್ ನೋ, ಸೋ ಬ್ಲೆಸ್ಡ್. ಇವ್ರು ಬೇರೆ ಯಾವ ಹೀರೋ ಹತ್ರ ಹೋಗದೆ 3ನೇ ಸಲ ನನ್ನ ಹತ್ರನೇ ಬಂದರು. ಅಂದರೆ ಬಂದದ್ದು ವಿಧಿ ಪ್ರಕಾರ, ಒಂದ್ಸಲ ಅವ್ರು ಬಂದಿದ್ರು, ಒಂದ್ಸಲ ನಾನು ಹೋಗಿದ್ದೆ, ಮತ್ತೆ ಇವ್ರು ತಿರ್ಗಾ ಬಂದರು. ಸೊ ಅದೊಂದು ಋಣ ಅನ್ನೋದಿತ್ತು ಎಲ್ಲೋ ಕಡೆ. ನಾವು ದಿಸ್ ಟೈಮ್ ಥರ್ಡ್ ಅಟೆಂಪ್ಟ್ ಆಗಲೇಬೇಕು ಅನ್ನೋದು. ಬಟ್ ಅಲ್ಲೂ ಕೂಡ ಯಾರು ಪ್ರೊಡ್ಯೂಸರ್ಸ್ ಅಂದೇ ಇದ್ದಾಗ ಇವರೇ ಸಾಕಷ್ಟು ಸ್ಯಾಕ್ರಿಫೈಸ್, ಸಾಕಷ್ಟು ರಿಸ್ಕ್ ತೊಗೊಂಡು. ಆ್ಯಂಡ್ ಅಫ್ಕೋರ್ಸ್ ಅವರು ಶ್ರೀಮತಿ ಅವ್ರ ಮೇಡಮ್, ನಿಮಗೂ ಹ್ಯಾಟ್ಸ್ ಆಫ್, ವಂಡರ್ಫುಲ್ ಅಂಡರ್ಸ್ಟ್ಯಾಂಡಿಂಗ್. ಆ ಥರದ್ದು ಒಂದು ಸಪೋರ್ಟ್ ಕೊಡೋಂಥ ಒಂದು ಬೆನ್ನೆಲುಬು ನಿಂತಿರ್ತಕ್ಕಂಥ ಅವರು ಧರ್ಮಪತ್ನಿ, ಅವ್ರ ಮಗಳು. ಅದಕ್ಕೆಲ್ಲ ಏನೇನು ಹರ್ಡಲ್ಸ್ ಪಟ್ಟಿದ್ದಾರೆ, ಏನು ಕಷ್ಟಪಟ್ಟಿದ್ದಾರೆ ನನಗೆ ಗೊತ್ತಿದೆ. ಸೊ ಸಿನಿಮಾ ಇಲ್ಲಿವರೆಗೆ ತೊಗೊಂಬಂದಿದ್ದಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ಆಲ್ ದಿಸ್, ಈ ಎಲ್ಲ ಎಮೋಷನ್ ಸೆಂಟಿಮೆಂಟ್ಸ್ ಜೊತೆಗೆ ಇಲ್ಲಿ ಆ್ಯಸ್ ಎನ್ ಆ್ಯಕ್ಟರ್ ಸ್ವಾರ್ಥ ಕ್ಯಾರೆಕ್ಟರ್ ಸರ್ ಒಂದು ಸ್ವಲ್ಪ ನರ್ವಸ್ ಆದರು ಸ್ಟೇಜ್ ಮೇಲೆ ಬಂದು. ಐ ಥಿಂಕ್ ಎಲ್ಲೋ ಒಂದು ಕಡೆ ಚೂರು ಚಿಕ್ಕ ವಿಷಯಗಳನ್ನ ಹೇಳಬೇಕು ಹೇಳಬಾರ್ದು ಗೊತ್ತಿರಲಿಲ್ಲ, ಬಟ್ ನಾನು ಹೇಳ್ತೀನಿ ಸರ್. ನನಗೆ ಅಷ್ಟು ಸಿನಿಮಾದ ಎಕ್ಸ್ಪೀರಿಯನ್ಸ್ ಇದೆ, ನಾನು ತಡ್ಕೊಳಕ್ಕಾಗಲ್ಲ ಸರ್, ಹೇಳ್ಬಿಡ್ತೀನಿ. ಬಿಕಾಸ್ ಸಿನಿಮಾ ಮಾರ್ಕೆಟಿಂಗ್ ಆಗಬೇಕು, ಕಥೆ ಏನು ಕ್ಯಾರೆಕ್ಟರ್ ಗೊತ್ತಾಗ್ಬೇಕು ನನಗೆ. ಕರ್ಣನ್ ಪಾತ್ರಕ್ಕೆ ಹೋಲಿಕೆ ಇಲ್ಲದೆ ಇದ್ರು, ಆ ಮಹಾಭಾರತದ ಕರ್ಣನ್ ಇಲ್ಲಿ ಹಿಡದೇ ಇದ್ರು, ಬಟ್ ಆ ತ್ಯಾಗ ಅನ್ನೋದೇನಿದೆಯಲ್ಲ ಅದು ತುಂಬ ರಿಲೆವೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಈ ಪಾತ್ರನೂ ಹೆತ್ತ ತಾಯಿ ಬೇರೆ ಯಾರೋ, ಸಾಕ ತಾಯಿ ಬೇರೆ ಯಾರೋ, ಇವನಿಗೆ ಲೈಫಲ್ಲಿ ಮಾರಲ್ಸ್ ಪ್ರಿನ್ಸಿಪಲ್ ಅಂದರೆ ಇವನಿಗೆ ಬಂದಿರತಕ್ಕಂಥ ಏನು ಮಾರಲ್ ಎಜುಕೇಷನ್ಸ್ ಏನಿದೆಯಲ್ಲ ಅದು ಈಗಿನ ಸಮಾಜಕ್ಕೆ, ಈಗಿನ ಕಾಲಕ್ಕೆ ಅದನ್ನು ಹೇಗೆ ಅಳವಡಿಸ್ಕೊಳ್ತಾನೆ. ಅಂದರೆ ಅವನ ಸ್ಯಾಕ್ರಿಫೈಸಸ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಸೊಸೈಟಿ, ಅದು ಇನ್ ರಿಟರ್ನ್ ಅವನ ಲವ್, ಫ್ಯಾಮಿಲಿ, ಇದಕ್ಕೆಲ್ಲ ಹೇಗೆ ಎಫೆಕ್ಟ್ ಆಗುತ್ತೆ. ಅವನು ಹೇಗೆ ಕ್ರಿಮಿನಲ್ ಆಗಿ ನಿಂತ್ಕೊಳ್ತಾನೆ, ಆ ಕ್ರಿಮಿನಲ್ ಆಗಿ ಅದನ್ನು ಫೈಟ್ ಮಾಡಬೇಕಾದಾಗ ದಟ್ಸ್ ಒನ್ ಎಮೋಷ್ನಲ್ ಪಾರ್ಟ್. ಸಿನಿಮಾನಲ್ಲಿರೋ ಬ್ಯೂಟಿನೇ ಅದು. ಒಬ್ಬ ಕ್ರಿಮಿನಲ್ ಆಗಿ ಜೈಲಲ್ಲಿ ಕೂತ್ಕೊಂಡು ತನ್ನ ಒಂದು ಎಕ್ಸ್ಪೀರಿಯನ್ಸ್ನ ಹೇಳುವಂಥ ಒಂದು ಸಿನಿಮಾ. ದಟ್ ಈಸ್ ವೆರಿ ಎಮೋಷ್ನಲ್, ಬಹಳ ಕನೆಕ್ಟ್ ಆಗುತ್ತೆ ಈಗಿನ ಜನಕ್ಕೆ. ಎಲ್ಲೋ ಒಂದು ಕಡೆ ನಮಗೂ ಕಿಚ್ಚೆದರುತ್ತೆ, ರುಚ್ಚೆದರುತ್ತೆ, ನಾವು ಸೊಸೈಟಿಗೆ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು. ವಿ ಶುಡ್ ಆಲ್ಸೋ ಬಿಕಮ್ ಒಂದು ಹೀರೋ ಅನ್ನೋ ಥರ ಒಂದು ಇನ್ಸ್ಪೈರ್ ಮಾಡೋಂಥ ಒಂದು ಕ್ಯಾರೆಕ್ಟರ್. ಒಳ್ಳೇದು ಮಾಡೋಕ್ಕೆ ಹೋದಾಗ ನಮಗೆ ರಿವರ್ಸ್ ಎಫೆಕ್ಟ್ ಹೊಡೆದು ಯಾವ ಥರ ಅಗೇನ್ ಅಂದರೆ ಎಲ್ಲರೂ ತ್ಯಾಗ ಮಾಡಬೇಕಾದಂಥ ಒಂದು ಸಂದರ್ಭ ಬರುತ್ತೆ. ಅದೇ ರಾಧೇನ್ ಕ್ಯಾರೆಕ್ಟರ್. ಪ್ರೆಸೆಂಟೇಷನ್ ವೈಸ್ ಅಫ್ಕೋರ್ಸ್ ನಾನೊಬ್ಬ ಸೈಕ್ ಥರನೇ ಇದ್ದೀನಿ, ಬಟ್ ಸಿನಿಮಾ ನೋಡಿದಾಗ ಆ ಸೈಕ್ ಆಗೋದಕ್ಕೆ ಏನು ಕಾರಣ, ಅದಕ್ಕೆ ಏನು ಜಸ್ಟಿಫಿಕೇಶನ್ ಅದು ಗೊತ್ತಾಗ್ತಾ ಹೋಗುತ್ತೆ. ಇದೆಲ್ಲದಕ್ಕೂ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಬ್ಯಾಲೆನ್ಸ್ಡ್ ವೇನಲ್ಲಿ ಇನ್ ದಿ ಟ್ರ್ಯಾಕ್, ಅಂದರೆ ಇಡೀ ಒಂದು ಟ್ರೈನ್, ಅಫ್ಕೋರ್ಸ್ ಅವರು ಇಂಜಿನ್, ಅವರು ಶ್ರೀಮತಿ ಇವರೆಲ್ಲ ಸೇರಿ ಫ್ಯೂಲ್ ಹಾಕಿದ್ದಾರೆ. ಆ ಬೋಗಿನಲ್ಲಿ ಹಿಂದೆ ಎಲ್ಲ ಟೆಕ್ನಿಷಿಯನ್ಸ್, ನಮ್ಮ ಫೇವ್ರೆಟ್ ಆರ್ಟ್ ಡೈರೆಕ್ಟರ್ ಅಮರ್ ಸರ್, ಸ್ಯಾಂಡಿ ಅವರು ಮ್ಯೂಸಿಕ್ ಡೈರೆಕ್ಟರ್, ಆ್ಯಂಡ್ DOP ರಾಮಿ ಅವರು, ಅಂದರೆ ಮುಂಚೆ RGV ಹತ್ರ ಸರ್ಕಾರ ಸೀರೀಸಲ್ಲೂ ಕೆಲಸ ಮಾಡಿದರು, ಕಿಲ್ಲಿಂಗ್ ವೀರಪ್ಪನ್ ಮಾಡಿದರು, ಸಾಕಷ್ಟು ತಮಿಳ್ ಸಿನಿಮಾಗಳು ಮಾಡಿದ್ದಾರೆ, ಕಮಲ್ ಹಾಸನ್ ಅವ್ರ ಸಿನಿಮಾಗಳು ಮಾಡಿದ್ದಾರೆ. ಸೊ ಇಲ್ಲಿ ಅವ್ರ ಜೊತೆ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಅದ್ಭುತವಾಯಿತು. ಓವರ್ ಆಲ್ ಐ ಥಿಂಕ್ ಒಂದು ಸಿನಿಮಾ ಕಮರ್ಷಿಯಲ್ ಪ್ಯಾಕ್ಟ್, ಎಮೋಷ್ನಲಿ
ತುಂಬ ಅಂದರೆ ದೋ ಇಟ್ ಇಸ್ ಆ್ಯಕ್ಷನ್ ಸಿನಿಮಾ, ದೋ ಒಂದು ಸೈಕಿಕ್ ಸಿನಿಮಾ ಆದ್ರೂ ಎಲ್ಲೋ ನನ್ನ ಕಡೆ ಎಮೋಷ್ನಲಿ ಯು ವಿಲ್ ಗೆಟ್ ಕನೆಕ್ಟೆಡ್. ತುಂಬ ಹತ್ತಿರ ಅನಿಸುತ್ತೆ ಸಿನಿಮಾ. ಎವ್ರಿಬಡಿ ವಿಲ್ ಎಂಜಾಯ್ ಇಟ್, ಎವ್ರಿಬಡಿ ವಿಲ್ ಫಾಲ್ ಇನ್ ಲವ್ ವಿತ್ ದಿಸ್ ಸಿನಿಮಾ. ಎಲ್ಲ ಆರ್ಟಿಸ್ಟ್ಗಳು, ನಾನು ಒಂದೇ ಅಂತಲ್ಲ, ಪ್ರತಿಯೊಬ್ಬ ಆರ್ಟಿಸ್ಟ್ ಐ ಥಿಂಕ್ ಹ್ಯಾಂಡ್ ಪಿಕ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ ಪಾತ್ರಕ್ಕೆ ಸೂಟ್ ಆಗಿದ್ದಾರೆ. ಆ್ಯಂಡ್ ಸೋನಲ್, so happy to work with you. You're such a professional, such a wonderful artist, such a wonderful human being. ನೀವು ನನ್ನ ಬಗ್ಗೆ ಏನೋ ಬೇರೆ ಕೇಳಿದ್ದೀರಿ ಅಂತ ಹೇಳಿದ್ರು, ನಾನು ನಿಮ್ಮ ಬಗ್ಗೆ ಏನು ಕೇಳಿದ್ದೆ ಅದೆಲ್ಲ ನಿಜ ಇತ್ತು. ಆಗ ಯು ಆರ್ ವೆರಿ ಸ್ವೀಟ್, ವೆರಿ ಅಂಡರ್ಸ್ಟ್ಯಾಂಡಿಂಗ್, ಏನು ಟ್ಯಾಂಟ್ರಮ್ಸ್ ಇಲ್ಲದೆ ಇನ್ ಟೈಮ್. ಯಾವತ್ತೂ ಕೂಡ ಹೀರೋಯಿನ್ ನಖರ ಅನ್ನೋದು ವೇದ್ ಗುರು ಸೆಟ್ಟಲ್ಲಿ, ಇದು ರಾಧೆಯ ಸೆಟ್ಟಲ್ಲಿ ಕೇಳೇ ಇಲ್ಲ. ಅದೇ ಹೀರೋಯಿನ್ ಅಂದರೆ ಏನಾದರೂ ಒಂಚೂರು ಮಾಡಿರಿ, ಏನಾದರೂ ಒಂಚೂರು ನಖರ ತೋರಿಸಿ ಅಂತ ಕೇಳ್ತಾರೆ, ಏನು ಇರ್ತಾರಲ್ಲ ಪಾಪ, ಅಷ್ಟು ಸೋ ಸ್ವೀಟ್, ಸೋ ಡೌನ್ ಟು ಸೋ ಅಂಡರ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು ಸೋ ಮಚ್. ಇನ್ ಶಾರ್ಟ್, ರಾಧೆಯ ತುಂಬ ಒಳ್ಳೆಯದಾಗಲಿ, ಅದರಲ್ಲೂ ವೇದ್ಗುರು ಅವ್ರಿಗೆ ತುಂಬ ಒಳ್ಳೆಯದಾಗಲಿ, ಅವರಿಗೆ ಸಾಕಷ್ಟು ದುಡ್ಡು ಈ ಸಿನಿಮಾ ಮುಖಾಂತರ ಹರಿದು ಬರಲಿ. ನೆಕ್ಸ್ಟ್ ಸಿನಿಮಾ ಇಮಿಡಿಯೇಟಾಗಿ ಪ್ರೊಡ್ಯೂಸ್ ಮಾಡೋಕೆ ಹೋಗ್ಬಿಡಿ ಸರ್, ದುಡ್ಡು ಇಟ್ಕೊಂಡು ಒಂಚೂರು ಆಸ್ತಿ ಮಾಡಿ ನೀವು ಹೆಂಡತಿ ಮಕ್ಕಳಿಗೆಲ್ಲ ಇಟ್ಟು ಸೇಫಾಗಿ ಬೇರೆ ಪ್ರೊಡ್ಯೂಸರ್ಸ್ ಹತ್ರ ಎಕ್ಸ್ಟ್ರಾ ರೆಮ್ಯುನರೇಷನ್ ತೊಗೊಂಡು, ಆಮೇಲೆ ನಿಮ್ಮ ಹತ್ರ ದುಡ್ಡು, ನನ್ನ ಹತ್ರ ದುಡ್ಡು ಎಲ್ಲ ಫುಲ್ ಸೆಟ್ಲ್ ಆದಮೇಲೆ ಇಬ್ಬರು ಸೇರಿ ಕೊಲಾಬ್ರೇಷನ್ ಮತ್ತೆ ಪ್ರೊಡಕ್ಷನ್ ಮಾಡೋಣ. ಹಾಂ, ನೀವು ಕಾಂತರಾಜ್ ಸರ್, ಅಫ್ಕೋರ್ಸ್ ನಿಮಗೂ ಥ್ಯಾಂಕ್ಸ್. ಅಂದರೆ ಈ ಟೈಮಲ್ಲಿ ಬಂದು ಸಿನಿಮಾಗೆ ಒಂದು ಸಾಥ್ ಕೊಟ್ಟಿದ್ದೀರ, ಕೈ ಹಿಡಿದಿದ್ದೀರ. ಅವನು ಮಗು ಅಂಬೆಗಾಲು ಹಿಡ್ಕೊಂಡು ಅಂದರೆ ನಡೆದು ಈಗ ನಿಂತ್ಕೊಂಡು ನಡೆಯುವಂಥ ಟೈಮಲ್ಲಿ ಕೈ ಹಿಡಿದು ಇನ್ನೊಂಚೂರು ಈಗ ಸ್ಕೂಲ್, ಪ್ರೈಮರಿ, ಹೈಸ್ಕೂಲಿಗೆ ಕರ್ಕೊಂಡು ಹೋಗುವಂಥ ಕೆಲಸ ನೀವು ಮಾಡ್ತಾ ಇದ್ದೀರ. ಥ್ಯಾಂಕ್ ಯು ಸೋ ಮಚ್. ಮೈಕ್ ಹತ್ರ ಇಟ್ಕೊಂಡು ನಮ್ದು ಫಾರೆಸ್ಟ್ ಸಿನಿಮಾ ರಿಲೀಸ್ ಇತ್ತು. ಬೇಡ ಇರಪ್ಪ ವೇದೂರು, ಒಂದು ಜನವರಿ ಆಗಲಿ, ಒಂದು ಫೆಬ್ರವರಿ ಕಾಲ್ ಮಾಡು ಫಸ್ಟ್ ವೀಕಲ್ಲಿ ಅಂತಂದೆ. ಸರಿ, ಫಾರೆಸ್ಟ್ ಮೂವಿಯಲ್ಲಿ ಅಷ್ಟೊಂದು ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಇವ್ರು ಫೆಬ್ರವರಿಯಲ್ಲಿ ಪಾಪ ಕಾಲ್ ಮಾಡಿದ್ರು, ಬೇಡ ವೇದೂರು ಯಾಕೋ ಮನಸ್ಸು ಹೋಗ್ಬಿಟ್ಟಿದೆ ಸಿನಿಮಾ ಇಂಡಸ್ಟ್ರಿ ಮೇಲೆ ಅಂತ ಹೇಳಿದೆ. ಸರಿ, ಆಮೇಲೆ ಒಂದು ಬಿಡ್ಲೇ ಇಲ್ಲ ಈ ಮನುಷ್ಯ. ಆಮೇಲೆ ಸರಿ, ಯಾಕೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಬಾರ್ದು, ಪ್ರೊಡಕ್ಷನ್ ಸ್ವಲ್ಪ ಸ್ಲೋ ಮಾಡೋಣ ಅಂತಂದ್ಬಿಟ್ಟು, ಇದೇ ನಮ್ಮ ಅಜಯ್ ಸಾರ್ದು ಯುದ್ಧಕಾಂಡ ಆಗಬೇಕಾಗಿತ್ತು ಫಸ್ಟು. ಅನ್ಎಕ್ಸ್ಪೆಕ್ಟೆಡ್ಲಿ ಬ್ಯಾಡ್ ಲಕ್ ಏನಾದ್ರು ನಮ್ಮವರು ಸ್ವಲ್ಪ ಏನೋ ಸುತ್ಕ ಆಗೋಯ್ತು. ಆ ಸುತ್ಕ ಆದಾಗ ಸರಿ, ಅದು ನಮ್ಮ ಇವರು BK ಗಂಗಾಧರ್ ಸಾರ್ಗೆ ಹೋಗ್ಬಿಡ್ತು. ಸರಿ, ಆಮೇಲೆ ಮತ್ತೆ ಇವ್ರು ಬಂದರು, ಇನ್ನೊಬ್ರು ಫೋನ್ ಮಾಡಿದ್ರು, ನಮ್ಮ ಇವರು ಯೋಗಾನಂದ್ ಸರ್ ಅಂತ, ಒಂದು ಸಲ ಸಿನಿಮಾ ನೋಡಿ ಅಂತಂದರು. ಸರಿ, ಆಮೇಲೆ ಆಯಿತು ಅಂತಂದ್ಬಿಟ್ಟು ಒಂದು ಶೋ ಫಿಕ್ಸ್ ಮಾಡಿದ್ರು ಇವರು. ಶೋ ಫಿಕ್ಸ್ ಮಾಡಿದಾಗ ನಾನು ಅಜಯ್ ಸಾರ್ಗೆ ಎಕ್ಸ್ಕ್ಯೂಸ್ ಮೀ ಇಂದ ನೋಡಿದ್ದೀನಿ. ಆಗಲಿ ಬಿಡಲಿ, ಒಂಥರ ಫ್ಯಾನ್ ಅವರು, ಶ್ಯಾಡೋ ಥರ ನಾವು. ಆಮೇಲೆ ಶೋ ಸ್ಟಾರ್ಟ್ ಮಾಡಿದಾಗ, ಸಿನಿಮಾ ನೋಡಿದಾಗ ಒಂದು 10 ನಿಮಿಷ ಆದರೂ ಕೂತ್ಕೊಂಡೇ ಇದ್ದೆ. ಸರ್ ಬನ್ನಿ ಸರ್ ಒಂದು ಕಾಫಿಗೆ ಅಂದರು. ಯಾಕಪ್ಪ ಅಂತ, ಮುಗಿದೋಯ್ತು ಸರ್ ಸಿನಿಮಾ ಅಂತಂದರು. ಟು ಬಿ ಫ್ರ್ಯಾಂಕ್, ಒಂಥರ ಡಿಫ್ರೆಂಟಾಗಿ, ಒಂಥರ ಮನಸ್ಸು ಅಷ್ಟು ಇಷ್ಟ ಆಗ್ತದೆ ಸಿನಿಮಾ ಮೇಲೆ. ಅವ್ರಿಗೆ ಒಂಥರ ಹೇಳಿದೆ, ನೀನು ಏನು ಮಾಡ್ತೀಯ ಮಾಡ್ಕೊಪ್ಪ, ನೀನು ಇಷ್ಟ ಸಿನಿಮಾ ಇದು, ನನಗೆ ಸ್ಯಾಟಿಸ್ಫೈ ಆಗಿದೆ, ಇನ್ನೆಲ್ಲ ದೇವರಿಚ್ಛೆ ಅಂತಂದ್ಬಿಟ್ಟು ಅಷ್ಟು ಬ್ಯೂಟಿಫುಲ್ ಆಗಿ. ಆಮೇಲೆ ಇನ್ನೊಂದು ಅಂತಂದರೆ, ನಾನು ಯಾವ ಮೂವಿಯಲ್ಲೂ ನೋಡಿಲ್ಲ ಅಜಯ್ ಸರ್ ಆ್ಯಕ್ಟಿಂಗು. ಆ ಲುಕ್ಕು, ಆ ಒಂದು ಫೀಲು, ಮೈ ಗೂಸ್ ಬಂಪ್ಸ್ ಬಂದ್ಬಿಡೋದು. ಅಜಯ್ ಸರ್ ಈ ಥರ ಆ್ಯಕ್ಟಿಂಗು ಅಲ್ಲಲ್ಲ, ಒಂಥರ ನಾನು ನೋಡೇ ಇಲ್ಲ ಬಿಡಿ ಅವ್ರನ್ನ. ಆ ಆ್ಯಕ್ಟಿಂಗು ಯಾವ ಮೂವಿಯಲ್ಲೂ ನೋಡಿಲ್ಲ. ಅವ್ರದ್ದೆಲ್ಲ ನೋಡಿದ್ದೀನಿ, ತಾಯಿಗೆ ತಕ್ಕೋ, ಲಾಸ್ಟ್ ಯುದ್ಧಕಾಂಡ ಆಗ್ಬೋದು, ಎಲ್ಲವರು ಎಲ್ಲ ಮೂವಿ ನೋಡಿದ್ರು ನೋಡು. ಇವರು ಹೆಂಗೆ ಅಂತಂದರೆ, ಆತ ಏನೂ ಮಾತಾಡಲಿಲ್ಲ. ಅವ್ರ ಹಿಂದೆ ಇದ್ದ ಒಬ್ಬ ಹುಡುಗ, ಸಾರ್ ನಾವೆಷ್ಟು ಕಷ್ಟ ಬಿದ್ದು ತಗ್ಸಿದ್ದೀರಿ ಗೊತ್ತಾ ಸಾರ್ ಹತ್ರ ಆ್ಯಕ್ಟಿಂಗ್. ಎಲ್ಲರೂ ಹಿಂಗೆ ತಗ್ಸ್ರಪ್ಪ ಅಂತ ಅವ್ರು ಮಾಡಿರೋದು ಸರ್, ಯಾರು ತಗ್ಸಿಲ್ಲ ಅಲ್ಲಿ, ಕ್ಯಾರೆಕ್ಟ್ರಿಗೆ ಅವ್ರು ಮಾಡಿದ್ರು. ಅಲ್ಲಲ್ಲ, ಅವ್ರು ನಾನು ಹೇಳೋದು, ಡೈರೆಕ್ಟ್ರು ಮಾತಾಡಲಿಲ್ಲ, ಯಾರೋ ಹಿಂದೆ ಇರೋರು ಅಂತಂದ, ಹಂಗೆ ತಗ್ಸಿದ್ದೀರಿ ಸರ್ ಕಷ್ಟ ಬಿದ್ದಿ ಅಂತಂದ. ಇದ್ರೆ ತಾನೇ ತಗ್ಸಕ್ಕಾಗೋದು, ಇಲ್ಲ ಅಂದ್ರೆ ಎಲ್ಲಿಂದ ತಗ್ಸ್ತಾರೆ ಸರ್. ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ, ಒಂಥರ ಗೂಸ್ ಬಂಪ್ಸ್ ಬಂದ್ಬಿಡ್ತು ಮೂವಿ ಅದು. ಇನ್ನೆಲ್ಲ ನಮ್ದೇನಿಲ್ಲ, ದಯವಿಟ್ಟು ಜನ ನೋಡಿ ಒಪ್ಕೊಂಡಾಗಿಲ್ಲ ಆಗಲಿ. ಅವ್ರು ಇನ್ನೂ ಏನೇನು ಮಾಡ್ತಾರ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ನಾನು ಎಲ್ಲರೂ ಬನ್ನಿ ಟೀಮ್ ಅವರು ಅಂದೆ.